ಪಾಟೀಲ್. ಐ ಹೋಪ್ ಎಲ್ಲರೂ ತಾವು ಚೆನ್ನಾಗಿದ್ದೀರಾ ತಿಳ್ಕೊತೀನಿ. ಹಾಗೆ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದ್ರೆ, ಗೃಹಲಕ್ಷ್ಮಿಯರಿಗೆ ಬಹಳ ಒಳ್ಳೆಯ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಈಗ 9ನೇ ಕಂತು 10ನೇ ಕಂತು ತಾವೆಲ್ಲರೂ ಏನ್ ತಿಳ್ಕೊಂಡಿದ್ರ ಇಲ್ಲಿವರೆಗೂ, ಈ ಒಂದು 9ನೇ ಕಂತು 10ನೇ ಕಂತು ಎರಡು ಒಂದು ಎಲೆಕ್ಷನ್ ಆದ್ಮೇಲೆ ಬರುತ್ತೆ, ಮತ್ತೆ ಇಲ್ಲ ಸ್ಟಾಪ್ ಮಾಡ್ತಾರೆ, ಹೀಗೆ ಎಲ್ಲವೂ ಕೂಡ ಒಂದು ಗೊಂದಲಗಳಿದ್ವು. ಈಗ ನಿನ್ನೆ ಏನ್ ಮಾಡಿದ್ದಾರೆ ರಾಜ್ಯ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಸರ್ಕಾರ ಏನ್ ಮಾಡಿದೆ, ನಿನ್ನೆ 9ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರೆ, ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ, ಮತ್ತೆ ಉಳಿದಂತ ಜಿಲ್ಲೆಗಳಿಗೆ ಯಾವಾಗ ಬಿಡುಗಡೆ ಮಾಡ್ತಾರೆ ಎಲ್ಲವೂ ಕೂಡ ಒಂದು ಡಿಟೇಲ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಮಗೆ ಒಂದು 6-7 ನಿಮಿಷದ ವಿಡಿಯೋ ಆಗುತ್ತೆ. ಈ ವಿಡಿಯೋದಲ್ಲಿ ತಮಗೆ ಎಲ್ಲವೂ ಕೂಡ ಡಿಟೇಲ್ ಅನ್ನ ಹೇಳ್ತೀನಿ, ಯಾವ ಜಿಲ್ಲೆಗಳಿಗೆ ಬರುತ್ತೆ ಮತ್ತೆ 2ನೇ ಹಂತದ ಯಾವ ಜಿಲ್ಲೆಗಳಿಗೆ ಬರುತ್ತೆ ಎಲ್ಲವೂ ಕೂಡ ಡಿಟೇಲ್ ಅನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಒಂದು ಚಾನಲ್ನ ಈಗ ಮೊಟ್ಟ ಮೊದಲು ಫಸ್ಟ್ ಟೈಮ್ ನೀವು ನನ್ನ ಚಾನಲ್ಗೆ ಬಂದಿದ್ರೆ ಈ ಒಂದು ಆಶೀಶ್ ಕೆ ಪಾಟೀಲ್ ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಏಕೆಂದ್ರೆ ಒಂದು ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ, ಏಕೆಂದ್ರೆ ಇದರಲ್ಲಿ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಗಳು ಬರ್ತವೆ, ಅದಕ್ಕೋಸ್ಕರ. ಹಾಗೆ ಈಗಾಗಲೇ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ಅವರಿಗೆ ಒಂದು ತುಂಬು ಹೃದಯದ ವಂದನೆಗಳು. ಬನ್ನಿ, ಈ ಒಂದು ಏನಪ್ಪಾ ನಿನ್ನೆ ಬಿಡುಗಡೆ ಆಗಿರ್ತಕ್ಕಂಥ 9ನೇ ಕಂತಿನ ಹಣದ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ, ಬನ್ನಿ ನೋಡೋಣ. ವೀಕ್ಷಕರೇ, ತಮಗೆ ನೋಡಿರ್ಬೇಕು, ಈಗ ಹಿಂದಿನ ಎಲ್ಲ ವಿಡಿಯೋಗಳಲ್ಲಿ ನಾವು ಹೇಳ್ತಾ ಬಂದಿದ್ದೀವಿ, ಈಗ ಎಲೆಕ್ಷನ್ ಟೈಮ್ ಇದೆ, ಒಂದು ದುಡ್ಡನ್ನು ಹಾಕ್ತಾರೋ ಇಲ್ಲೋ ಅಂತ ಏನೋ ಒಂದು ಡೌಟ್ ಇತ್ತು. ಆದರೆ ಒಂದು ನಿನ್ನೆ ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದವರು. ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಒಂದು ಏನಪ್ಪ ಅಂದ್ರೆ ದುಡ್ಡನ್ನು ಬಿಡುಗಡೆ ಮಾಡಿದ್ದಾರೆ. 9ನೇ ಕಂತಿನ ಹಣ ಬಿಡುಗಡೆ. ಈಗ ಆಲ್ರೆಡಿ ಒಂದು 4-5 ಲಕ್ಷ ಜನಕ್ಕೆ ಒಂದು ದುಡ್ಡು ಬಂದ್ ಮುಟ್ಟಿದೆ, 2,000. ಈಗ ಯಾರಿಗೆ ಬಂದಿದೆಯಪ್ಪ ಅಂದ್ರೆ, ಇವು ಈಗ ಈ ಬಿಡುಗಡೆ ಮಾಡಿದ್ದು ಈಗ ಏಪ್ರಿಲ್ 26ಕ್ಕೆ ಮತದಾನ ಇದೆ, ಲೋಕಸಭಾ ಎಲೆಕ್ಷನ್ ಇದೆ. ಅವಾಗ ಯಾರು ಮತದಾನವನ್ನು ಮಾಡ್ತಾ ಇದ್ದೀರಾ, ಯಾರು ಒಂದು 2 ಹಂತಗಳಾಗಿ ಮತದಾನವನ್ನು ಮಾಡಿದ್ದಾರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಮೇ 7 ಮತ್ತೆ ಒಂದು ಏಪ್ರಿಲ್ 26. ಈಗ ಏಪ್ರಿಲ್ 26ಕ್ಕೆ ಯಾರು ಮತದಾನ ಮಾಡ್ತಾ ಇದ್ದಾರೆ, ಯಾವ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ, ಒಂದು 14 ಮತ್ತೆ 14 2 ಹಂತದ ಮತದಾನ ಇದೆ. 14 ಕ್ಷೇತ್ರಗಳ ಮೊಟ್ಟ ಮೊದಲು ಈಗ ಫಸ್ಟಿಗೆ 14 ಕ್ಷೇತ್ರಗಳು ಯಾವ ಇದಾವೆ 26 ತಾರೀಕು ಅವರಿಗೆ ಈ ಒಂದು ದುಡ್ಡನ್ನು ಬಿಡುಗಡೆ ಮಾಡಿದರೆ. ಮತ್ತೆ ಯಾವ ಕ್ಷೇತ್ರಗಳು ಅಂತ ನಾನು ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ, ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ, ಅದರ ಸ್ಕ್ರೀನ್ ಶಾಟ್ ಕೂಡ ಬೇಕಾದ್ರೆ ಇಟ್ಕೊಳ್ಳಿ, ತಾವು ಆಮೇಲೆ ಒಂದು ನೋಡ್ಬೋದು ಯಾವ ಜಿಲ್ಲೆಗಳಿದಾವೆ ಅಂತ. ಮತ್ತೆ 2ನೇ ಹಂತದ ಮತದಾನ ಏನು ಮೇ 7ಕ್ಕಿದೆ, ಅವ್ರದ್ದು ಕೂಡ ಒಂದು ಮೇ 1 ತಾರೀಕು ಮೇ 2 ತಾರೀಕು ಬರ್ಬೋದು. ಯಾಕಂದ್ರೆ ಈಗ 20 ತಾರೀಕಿದೆ, 26 ತಾರೀಕಿಗೆ ಮತದಾನ ಇದೆ. ಈಗ 6 ದಿವಸದ ಮೊದಲೇ ನಿಮಗೆ ಏನದ 6-5 ದಿವಸದ ಮೊದಲೇ ನಿಮಗೆ ದುಡ್ಡು ಹಾಕಿದ್ದಾರೆ. ಅವಾಗೂ ಕೂಡ ಒಂದು ಮೇ ಎಲ್ಲಿ ಯಾರು ಮತದಾನ ಮಾಡ್ತಾರೆ ಉಳಿದಂತ 14 ಕ್ಷೇತ್ರಗಳಿಗೆ ಏನು ಮತದಾನ ಇದೆ ಅವರಿಗೂ ಕೂಡ ಒಂದು ಬರ್ಬೋದು, 1-2 ತಾರೀಕಿಗೆ ದುಡ್ಡು ಬರ್ಬೋದು. 9ನೇ ಕಂತಿನ ಹಣನೇ ಬರುತ್ತೆ. ಮತ್ತೆ ಈಗ 8ನೇ ಕಂತಿನ ಹಣ ಅವು ಎಲ್ಲ ಕೂಡ ಬರುತ್ತೆ. ಈಗ ಟೋಟಲ್ ಆಗಿ ಗೃಹಲಕ್ಷ್ಮಿಯವರು 9ನೇ ಕಂತಪ್ಪ ಅಂದ್ರೆ ಟೋಟಲ್ ಆಗಿ ತಾವು ಪಡೆದಿರ್ತಕ್ಕಂಥ ಅಮೌಂಟು 18,000. ಈಗ ಒಂದು ಯಾವ ಜಿಲ್ಲೆಗಳಿಗೆ ಈಗ ಯಾವ ಜಿಲ್ಲೆಗಳು ಬರ್ತವೆ, ಮೊದಲಿನ ಹಂತದಲ್ಲಿ ಮೊದಲ ಹಂತದ ಒಂದು ಏನು ಬಿಡುಗಡೆ ಆಗಿದ್ದಾವೆ ಅಮೌಂಟು, ಅವು ಏನು ಒಂದು 14 ಕ್ಷೇತ್ರಗಳಿದಾವೆ, ಲೋಕಸಭಾ ಕ್ಷೇತ್ರಗಳು. ಟೋಟಲ್ ಇರೋದು ಕರ್ನಾಟಕದಲ್ಲಿ 28 ಕ್ಷೇತ್ರ. ಮೊದಲಿನ 14 ಕ್ಷೇತ್ರಗಳಿಗೆ ಈ ಒಂದು ಹಣ ಬಿಡುಗಡೆ ಆಗಿದೆ. ಯಾವ ಕ್ಷೇತ್ರ ಅಂತ ತಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ನೋಡಿ, ನಾನು ಹೇಳ್ತೀನಿ ನೋಡಿ. ಇದೊಂದು ಸ್ಕ್ರೀನ್ ಶಾಟ್ ಕೂಡ ತೆಗೆದಿಟ್ಕೋಬಹುದು ತಾವು. ಮೊದಲನೇ ಹಂತದಲ್ಲಿ ಒಂದು ಏನಪ್ಪಾ ಅಂದ್ರೆ ಈಗ ಇವಿಷ್ಟು ಲೋಕಸಭಾ ಕ್ಷೇತ್ರಗಳಿಗೆ ಒಂದು ಅಮೌಂಟ್ ಅನ್ನು ಬಿಡುಗಡೆ ಆಗಿದೆ. ಮೊದಲನೇದಾಗಿ ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ, ಕೋಲಾರ, ಇವಿಷ್ಟು ಕ್ಷೇತ್ರಗಳಿಗೆ ಈಗ ದುಡ್ಡು ಬಿಡುಗಡೆ ಆಗಿದೆ. ಇವರು ಟೋಟಲ್ ಆಗಿ 9 ಕಂತಪ್ಪ ಅಂದ್ರೆ 18,000. ಈಗ ಎಲೆಕ್ಷನ್ ಕಿತ್ತು 5-6 ದಿವಸ ಮೊದಲೇ ಹೇಗೆ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದಾರೆ ಅಂತ ತಾವು ಕೇಳಬಹುದು. ಈಗ ಎಲೆಕ್ಷನ್ ಇದೆ, ಒಂದು ಗೃಹಲಕ್ಷ್ಮಿಯರಿಗೆ ಒಂದು ಖುಷಿಯ ಸುದ್ದಿಯನ್ನು ಕೊಡೋಣ, ಇವರು ಒಂದು ಇದರ ಮೇಲೆ ಒಂದು ಏನಾರ ಪ್ರಭಾವಿತರಾಗಿ ನಮ್ಮ ಈ ಎಲೆಕ್ಷನ್ ಅಲ್ಲಿ ಸಪೋರ್ಟ್ ಮಾಡಬಹುದು ಅಂತ ಅವರಿಗೂ ಕೂಡ ಒಂದು ಏನಾದ್ರು ಆಸೆ ಇದ್ದಿರಬಹುದು.
ಅದಕ್ಕಾಗಿ ಒಂದು 2,000 ಅಮೌಂಟನ್ನು ಹಾಕಿದ್ದಾರೆ. ಯಾರಿಗೆ ಬಂದಿದೆ ಅಮೌಂಟು, ಈಗ ಇಲ್ಲಿವರೆಗೂ ಯಾರಿಗೆ ಬಂದಿದೆ 9ನೇ ಕಂತಿನ ಅಮೌಂಟು, ಅವ್ರು ಏನು ಮಾಡಬೇಕು, ಕಮೆಂಟ್ ಬಾಕ್ಸಲ್ಲಿ ಬಂದಿದೆ ಅಂತ ತಮ್ಮ ಒಂದು ಜಿಲ್ಲೆ ಹೆಸರನ್ನು ಹಾಕಬೇಕು. ನಮಗೂ ಕೂಡ ಬಹಳ ಜನ ಕೇಳ್ತಾ ಇರ್ತಾರೆ, ಅವ್ರಿಗೆ ಹೇಳಕ್ಕೆ ಅನುಕೂಲ ಆಗುತ್ತೆ ಈ ಜಿಲ್ಲೆಯವರಿಗೆ ಅಮೌಂಟ್ ಬಂದಿದೆ ಅಂತ. ಅದಕ್ಕೋಸ್ಕರ ಅದನ್ನು ತಾವು ಹೆಲ್ಪ್ ಮಾಡಬೇಕು. ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಬಂದಿದೆ ಅಂತ ಟೈಪ್ ಮಾಡಿ ಮುಂದೆ ತಮ್ಮ ಒಂದು ಜಿಲ್ಲೆ ಹೆಸರನ್ನು ಹಾಕಿದ್ರೆ ಸಾಕು. ಬನ್ನಿ, ಈಗ ಒಂದು ಏನಪ್ಪಾ ಅಂದ್ರೆ, ತಾವು ಮತವನ್ನು ಯಾರಿಗೆ ಬೇಕಾದರೂ ಹಾಕಿ, ಈಗ ಒಂದು ಟೋಟಲ್ ಆಗಿ ಇಷ್ಟು 18,000 ರೂಪಾಯಿ ಹಾಕಿದ್ದಾರೆ ಕಾಂಗ್ರೆಸ್ನವರು ಅಂತ ಕಾಂಗ್ರೆಸ್ನವ್ರಿಗೂ ಹಾಕ್ಬೋದು, ಇಲ್ಲ ಮೋದಿಜಿಯವರು ಕೂಡ ಒಳ್ಳೆ ಯೋಜನೆಗಳನ್ನು ತಂದಿದ್ದಾರೆ, ಮೋದಿಜಿಯವರು ಕೂಡ ತಾವು ಒಂದು ಹಾಕ್ಬೋದು, ಯಾರಿಗೆ ಕೂಡ ಹಾಕ್ಬೋದು. ಆದರೆ ಮೊದಲನೇದಾಗಿ ತಮ್ಮ ಮತವನ್ನು ಹಾಕಿ, ನಾನು ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ಮತ್ತೆ ಊರಲ್ಲಿದ್ದೀನಿ, ಮತ್ತೆ ಯಾವುದೋ ಊರಲ್ಲಿದ್ದೀನಿ, ಎಲ್ಲಿದ್ದರೂ ತಾವು ಮತವನ್ನು ಹಾಕ್ಬೋದು. ಆದರೆ ಇನ್ನೊಂದೇನಪ್ಪ ಅಂದರೆ, ಬಿಸಿಲಿದೆ, ಕೆಲಸ ಇದೆ ಅಂತ ಇದ್ದಾನೆ, MP ಎಲೆಕ್ಷನ್ ಇದೆ, ನಡೆಯುತ್ತೆ, ಯಾರು ಬಂದರೆ ಏನು ಅಂತ ಈಗೇನೋ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇದು ಒಂದು ತಮ್ಮ ಮೂಲಭೂತವಾದ ಹಕ್ಕಿದೆ. ತಾವು ಫಸ್ಟ್ ಮತವನ್ನು ಚಲಾಯಿಸಿ ಒಂದು ಕೇಂದ್ರದಲ್ಲಿ ಒಂದು ಸದೃಢವಾದ ಒಂದು ಒಳ್ಳೆಯ ಒಂದು ಸರ್ಕಾರವನ್ನು ರಚಿಸಲಿಕ್ಕೆ ತಮ್ಮ ಒಂದು ಮತ ಬಹಳ ಅತ್ಯಮೂಲ್ಯವಾದದ್ದು. ಅದಕ್ಕಾಗಿ ಮತವನ್ನು ಚಲಾಯಿಸಿ. ಈಗ ಇನ್ನೇನಪ್ಪಾ, ಈಗ ಎರಡನೇ ಹಂತದಲ್ಲಿ ಯಾವ ಜಿಲ್ಲೆಗಳು ಬರ್ತವೆ ಅವರಿಗೆ ಒಂದು ಅಮೌಂಟನ್ನು ಮೇ 1 ತಾರೀಕು ಹಾಕ್ಬೋದು, 2 ತಾರೀಕು ಹಾಕ್ಬೋದು. ಈಗ ಈ ಎರಡನೇ ಹಂತದಲ್ಲಿ ಮತದಾನ ಆಗ್ತಕ್ಕಂಥ ಯಾವ ಒಂದು ಲೋಕಸಭಾ ಕ್ಷೇತ್ರಗಳಿದಾವೆ ಅವನ್ನು ಹೇಳ್ತೀನಿ ನೋಡಿ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೋಡಿ. ಹಂತದಲ್ಲಿ ಒಂದು ಮೊದಲನೇದಾಗಿ ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ, ಈ 14 ಕ್ಷೇತ್ರಗಳಿಗೆ ಒಂದು ಅಮೌಂಟನ್ನು, ಒಂದು 9ನೇ ಕಂತಿನ ಅಮೌಂಟನ್ನು ಹಾಕ್ಬೋದು. ಮೇ 1-2 ತಾರೀಕಿಗೆ ಹಾಕ್ಬೋದು. ಇಲ್ಲ ಅವನು ಕೂಡ ಈಗಾಗಲೇ ಜಮಾ ಆಗ್ಬೋದು. ಆದರೆ ಈಗ ಮೊದಲನೇದಾಗಿ ಇವಿಷ್ಟು, ಈಗ ಯಾರು ಒಂದು 26 ತಾರೀಕು ಮತದಾನವನ್ನು ಮಾಡ್ತಾ ಇದ್ದಾರೆ ಅವರಿಗಾಗಿ ಇದೊಂದು ಬಿಡುಗಡೆಯಾಗಿದೆ ಅಮೌಂಟು. ಹೀಗೆ ಒಳ್ಳೆಯ ಒಂದು ವಿಚಾರವನ್ನು ಇಟ್ಕೊಂಡು ಈಗ ಇಷ್ಟು ದುಡ್ಡು ಹಾಕಿದ್ದಾರೆ ನಮ್ಮ ರಾಜ್ಯ ಸರ್ಕಾರದವರು, ಸಿದ್ದರಾಮಯ್ಯನವ್ರ ಸರ್ಕಾರ ಅಂತ ಹೇಳಿ ತಾವು ಹೀಗೆ ಒಂದು ಕನ್ಸಿಡರ್ ಮಾಡಿ ಒಂದು ಕಾಂಗ್ರೆಸ್ಸಿಗೆ ಕೂಡ ಓಟ್ ಹಾಕ್ಬೋದು. ಇಲ್ಲ ಮೋದಿಯವರು ಒಳ್ಳೆಯ ಯೋಜನೆಗಳನ್ನು ಕೊಟ್ಟಿದ್ದಾರೆ, ಮತ್ತೆ ಮೋದಿಯವರದ ಒಂದು ದುರಾಲೋಚನೆಯ ಅಂದ್ರೆ ಒಂದು ದೂರಿನ ಒಂದು ಯೋಜನೆಗಳಿದಾವೆ, ಅವು ಕೂಡ ಒಂದು ತಾವು ಅಳೆದು ತೂಗಿ ಯಾರಿಗೂ ಕೂಡ ಮತವನ್ನು, ತಮ್ಮ ಕೈಯಲ್ಲಿದೆ ಯಾರಿಗೂ ಕೂಡ ಮತವನ್ನು ಹಾಕ್ಬೋದು. ಆದರೆ ಮತ ಹಾಕದೆ ಇರಬೇಡಿ, ಮತವನ್ನು ಹಾಕಿ. ಹೀಗೆ ಈ ಒಂದು ಮಾಹಿತಿ ಗೃಹಲಕ್ಷ್ಮಿಯರಿಗೆ ಒಳ್ಳೆಯ ಒಂದು ಸಿಹಿ ಸುದ್ದಿ, ಹೀಗೆ ಒಂದು ಸಿಹಿ ಸುದ್ದಿಗಳು ತರ್ತಾ ಇರ್ತೀವಿ ನಮ್ಮ ಚಾನಲ್ನಲ್ಲಿ. ಹೀಗೆ ಒಂದು ಇನ್ಫಾರ್ಮೇಶನ್ ಅನ್ನ ವೀಕ್ಷಕರಿಗೆ ಇಮಿಡಿಯೇಟ್ ಆಗಿ ಮುಟ್ಟಿಸ್ತಾ ಇರ್ತೀವಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತಿ. ಮತ್ತೆ ಮುಂದೆ ಸಿಗೋಣ, ಹೀಗೆ ಮುಂದಿನ ಒಂದು ಸಿಹಿ ಸುದ್ದಿಯೊಂದಿಗೆ ಬರ್ತೀವಿ. ಹೀಗೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ.